ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ಸರಿಗನ್ನಡ ವಿಶೇಷ ಸಂಚಿಕೆಯ 30ನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಸದಾ ಚಿರಋಣಿ ಅಂತ ಹೇಳಿ. ಅನೇಕ ಬಾರಿ ನಾವುಗಳು ಬಳಸಿರ್ತೀವಿ ಅಥವಾ ಬಳಸಬೇಕಾದ್ರೆ ಕೇಳಿರ್ತೀವಿ, ನಿಮ್ಮ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ, ನಾನು ನಿಮಗೆ ಸದಾ ಚಿರಋಣಿಯಾಗಿರ್ತೀನಿ, ಅಥವಾ ನಿಮ್ಮ ಉಪಕಾರವನ್ನು ನಾನು ಮರೆಯಲ್ಲ, ನಾನು ಸದಾ ಚಿರಋಣಿಯಾಗಿರ್ತೀನಿ ಅನ್ನುವಂಥ ಪದವನ್ನು ನಾವು ಕೇಳಿರ್ತೀವಿ. ಆದರೆ ಈ ಚಿರಋಣಿ ಅನ್ನುವಂತಹ ಪದದಲ್ಲಿರುವಂತಹ ಚಿರ ಅನ್ನುವಂತಹ ಪದ ಏನಿದೆ ಅದು ಸದಾ, ಯಾವಾಗಲೂ, ನಿರಂತರವಾಗಿ ಅನ್ನುವಂತಹ ಅರ್ಥವನ್ನೇ ಕಲ್ಪಿಸುತ್ತೆ. ಹಾಗಾಗಿ ಚಿರಋಣಿ ಅನ್ನುವಂತಹ ಪದದ ಹಿಂದೆ ಸದಾ ಅನ್ನುವಂತಹ ಪದದ ಅವಶ್ಯಕತೆ ಇಲ್ಲ. ಅಲ್ಲಿ ಎರಡೆರಡು ಬಾರಿ ನಾವು ಒಂದೇ ಅರ್ಥದ ಪದವನ್ನು ಉಪಯೋಗಿಸುವಂತಹ ಪ್ರಮೇಯ ಅದಾಗಿರೋದ್ರಿಂದ ಅಲ್ಲಿ ಸದಾ ಅನ್ನುವಂತಹ ಪದವನ್ನು ಬಳಸುವ ಅವಶ್ಯಕತೆ ಇಲ್ಲ. ಕೇವಲ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ ಮಾತ್ರಕ್ಕೇನೆ ನಾನು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅನ್ನುವಂಥ ಅರ್ಥವನ್ನು ಆ ಪದ ಕಲ್ಪಿಸುತ್ತೆ.